ಈ ಒಂದು ವಿಡಿಯೋದಲ್ಲಿ ನಾವು ಎನ್ ಪಿ ಎ ಬಗ್ಗೆ ನೋಡೋಣ. ಎನ್ ಪಿ ಎ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ಏನಪ್ಪ ಅಂದರೆ ಎಟ್ ಬ್ಯಾಂಕ್ಸ್ ಲೋನ್ಸ್ ಟು ಕಸ್ಟಮರ್ಸ್ ಆರ್ ಲಿಸ್ಟೆಡ್ ಆ್ಯಸ್ ಅಸೆಟ್ಸ್. ಈಗ ಬ್ಯಾಂಕಿಗೆ ಅಸೆಟ್ಸ್ ಏನಾಗುತ್ತೆ ಅಂದರೆ, ಅಸೆಟ್ ಅಂದರೆ ಬ್ಯಾಂಕ್ ಲೋನ್ಸನ್ನು ಕೊಡುತ್ತಲ್ಲ ಜನರಿಗೆ, ಆ ಲೋನ್ಸ್ ಜನರು ಮತ್ತೆ ಬ್ಯಾಂಕ್ಗೆ ರಿಟರ್ನ್ ಮಾಡಬೇಕಂದ್ರೆ ಲೋನ್ ವಿತ್ ಇಂಟ್ರೆಸ್ಟ್, ಲೋನ್ ಪ್ಲಸ್ ಇಂಟ್ರೆಸ್ಟ್, ಪ್ರಿನ್ಸಿಪಲ್ ಅಮೌಂಟ್ ಪ್ಲಸ್ ಇಂಟ್ರೆಸ್ಟ್ ಎರಡೂ ಕೊಡಬೇಕಾಗುತ್ತೆ. ಆ ಒಂದು ಇಂಟ್ರೆಸ್ಟ್ ಬ್ಯಾಂಕ್ಗೆ ಅಸೆಟ್ ಆಗುತ್ತೆ. ಸೊ ಲೋನ್ಸ್ ಈಸ್ ಅಸೆಟ್ ಫಾರ್ ಅ ಬ್ಯಾಂಕ್. ಸೊ ನೆಕ್ಸ್ಟ್, ಎನ್ ಪಿ ಎ ದಟ್ ಅಸೆಟ್ ಆಫ್ ಬ್ಯಾಂಕ್ ವಿಚ್ ಈಸ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಇನ್ಕಮ್. ಎನ್ ಪಿ ಎ ಮೀನ್ಸ್ ದಟ್ ಅಸೆಟ್ ಆಫ್ ಬ್ಯಾಂಕ್ ವಿಚ್ ಈಸ್ ನಾಟ್ ಪ್ರೊಡ್ಯೂಸಿಂಗ್ ಎನಿ ಇನ್ಕಮ್. ಎನ್ ಪಿ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂದರೆ ದಟ್ ಅಸೆಟ್ಸ್, ಏನು ಅಸೆಟ್ಸ್ ಇದ್ದಾವಲ್ಲ ಆ ಅಸೆಟ್ಲಿಂದ ಬ್ಯಾಂಕ್ಗೆ ಯಾವುದೇ ರೀತಿ ಇನ್ಕಮನ್ನು ಆಗಂಗಿಲ್ಲ. ಅಂಥ ಒಂದು ಅಸೆಟ್ಸ್ಗಳಿಗೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಅಂತ ಕರೆಯುತ್ತಾರೆ. ದೆನ್ ಆರ್ ಬಿ ಐ ಗೈಡ್ಲೈನ್ಸ್. Loan on which interest and principal is pending for more than 90 days is NPA. ಸೊ ಆರ್ ಬಿ ಐ ಗೈಡ್ಲೈನ್ಸ್ ಪ್ರಕಾರ ಎನ್ ಪಿ ಎ ಅಂದರೆ ಏನಪ್ಪ ಅಂದರೆ ಲೋನ್ ಆನ್ ವಿಚ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ ಈಸ್ ಪೆಂಡಿಂಗ್ ಫಾರ್ ಗ್ರೇಟರ್ ದೆನ್ 90 ಡೇಸ್ ಈಸ್ ಎನ್ ಪಿ ಎ. ಬ್ಯಾಂಕೇನು ಲೋನ್ ಕೊಡುತ್ತಲ್ಲ ಜನರಿಗೆ, ಆ ಲೋನು ಜನರು 90 ಡೇಸ್ಗಿಂತ ಹೆಚ್ಚಿನ ದಿನಗಳಲ್ಲಿ ಇಂಟ್ರೆಸ್ಟನ್ನು ಅವರು ಕೊಡೋಂಗೇ ಇಲ್ಲ ಬ್ಯಾಂಕಿಗೆ. ಇಂಟ್ರೆಸ್ಟ್ 90 ಡೇಸ್ಗಿಂತ ಹೆಚ್ಚಿಗೆ ದಿನಗಳಲ್ಲಿ 90 ಡೇಸ್ ತನಕನೂ ಅವರು ಇಂಟ್ರೆಸ್ಟನ್ನು ಕೊಡೋಂಗಿಲ್ಲ. 90 ಡೇಸ್ಗಿಂತ ಹೆಚ್ಚಿಗೆ ಕಾಲ ಕೂಡ ಅವರು ಇಂಟ್ರೆಸ್ಟನ್ನು ಕೊಡಲಿಲ್ಲ, ಇಂಟ್ರೆಸ್ಟನ್ನು ಪೇ ಮಾಡಲಿಲ್ಲ, ಆ್ಯಂಡ್ ಪ್ರಿನ್ಸಿಪಲ್ ಅಮೌಂಟ್ ಕೂಡ ಪೇ ಮಾಡಲಿಲ್ಲ ಅಂದರೆ ಆ ಒಂದು ಅಸೆಟ್ಸ್ಗೆ ಏನಂತಾರೆ ಅಂದರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್, ಎನ್ ಪಿ ಎ ಅಂತ ಕರೆಯುತ್ತಾರೆ. ದೆನ್ ಇನ್ನೂ ಒಂದು ಮೀನಿಂಗ್, ಎನ್ ಪಿ ಎ ವೆನ್ ಆ್ಯನ್ ಅಸೆಟ್ ಈಸ್ ನೋ ಲಾಂಗರ್ ಜನರೇಟ್ ಇನ್ಕಮ್ ಫಾರ್ ದ ಬ್ಯಾಂಕ್ ಇಟ್ ಈಸ್ ಕನ್ಸಿಡರ್ಡ್ ಎ ನಾನ್ ಪರ್ಫಾರ್ಮಿಂಗ್ ಅಸೆಟ್. ಯಾವಾಗ ಒಂದು ಅಸೆಟ್ ಇದೆಯಲ್ಲ ಆ ಅಸೆಟ್ಸ್ ಭಾಳ ದಿನಗಳವರೆಗೆ ಆ ಅಸೆಟ್ಸಿಂದ ಯಾವುದೇ ರೀತಿ ಇನ್ಕಮ್ ಆಗಲಿಲ್ಲ ಬ್ಯಾಂಕಿಗೆ ಅಂದರೆ ಆ ಒಂದು ಅಸೆಟ್ಸನ್ನು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಎಂದು ಕನ್ಸಿಡರ್ ಮಾಡ್ತಾರೆ.